ಕೊಡಲಿಕ್ಕಿಲ್ಲ ಅನ್ನೋದು ಪೂರ್ಣ ಮನವರಿಕೆ ಆದಾಗ ಸಹಜವಾಗಿ ಅವ್ರ ಪಾರ್ಟಿಯಿಂದ ಹೊರಗೆ ಹಾಕಿದ್ದಾರೆ. ಇದರಲ್ಲೇ ಎರಡು ಮಾತಿಲ್ಲ. ಆದರೆ ಇವತ್ತು ಏನಾಗ್ಯದಪ್ಪ ಅಂದ್ರೆ ಅವರಿಗೆ ಯತ್ನಾಳ್ ಅಂತ ವ್ಯಕ್ತಿತ್ವವಿಲ್ಲ. ಆದರೆ ದೇವೇಗೌಡರು ಮತ್ತು ಕುಮಾರಸ್ವಾಮಿಗಳು ಈಗಿರುವ ಬಿ ಜೆ ಪಿಯಲ್ಲಿ ನಾಯಕರು ಇವತ್ತು ಆರ್ ಅಶೋಕ್ ಅವರಿರ್ಬೋದು, ಅಶ್ವಥ್ ನಾರಾಯಣ ಅವರಿರ್ಬೋದು, ಇನ್ನೊಬ್ಬ ಛಲವಾದಿ ನಾರಾಯಣ ಅವರಿರ್ಬೋದು, ಎಲ್ಲರೂ ಅಭ್ಯಾಸ ಮಾಡ್ತಾ ಇದ್ದಾರೆ. ಅವರು ಬಿ ಜೆ ಪಿಲಿದ್ದ ನಾಯಕರನ್ನ ಅವ್ರು ಯಾರೂ ಈ ಯಡಿಯೂರಪ್ಪನವರು ಸಮನಾಗಿ ಬರ್ತಾ ಇಲ್ಲ. ಯಡಿಯೂರಪ್ಪನ ಮೀರಿಸುವಂಥದ್ದಿಲ್ಲ. ಅದರಲ್ಲೂ ಮುಖ್ಯವಾಗಿ ಬೊಮ್ಮಾಯಿ ಅವರು ಯಡಿಯೂರಪ್ಪನ ಶಿಷ್ಯ. ಅವ್ರ ಬಿಟ್ಟರೆ ಉಳಿದ್ರೆ ಯಾರು ಸದಾನಂದ ಗೌಡರು ರಾಜ್ಯ ಮಟ್ಟದ ನಾಯಕತ್ವ ಇಲ್ಲ. ಹೀಗೆ ಪ್ರತಿಯೊಬ್ಬರ ಲೆಕ್ಕ ಹಾಕಿದಾಗ ಅವ್ರಿಗೆ ಅನಿಸಿದ್ದು ಕೊನೆಗೆ ಹೌದಪ್ಪ ಯಡಿಯೂರಪ್ಪರಿಗೆ ಪ್ರಬಲ ಸ್ಪರ್ಧಿ ಯಾರು? ದೇವೇಗೌಡರು. ಜೊತೆಗೆ ಕುಮಾರಸ್ವಾಮಿಗಳನ್ನು ಸಾಕಷ್ಟು ಬೆಳೆಸಿದ್ದಾರೆ. ಮೈಸೂರು ಭಾಗದಲ್ಲಿ ಅವ್ರಿಗೆ ಹೆಡ್ತದ. ಹೀಗಾಗಿ ಮುಂದಿನ ಸಿ ಎಮ್ ಜಂಟಿಯಾಗಿ ನಾವು ಆಯ್ಕೆ ಆದ್ರೆ ಕುಮಾರಸ್ವಾಮಿನ ಯಾಕೆ ಮಾಡಬಾರ್ದು ಸಿ ಎಮ್ ಅಂತೇಳಿ, ಅವ್ರನ್ನ ಯಾಕೆ ನಾವು ಜನರ ಮುಂದೆ ಇಡಬಾರ್ದು ಅನ್ನುವಂಥ ವಿಚಾರವನ್ನು ಬಂದಿದ್ದರಿಂದಾಗೆ ನಮ್ಮ ಯಡಿಯೂರಪ್ಪನವರು ಅವ್ರ ಮಗ ವಿಜೇಂದ್ರ ಅವರು ಏನೋ ಮಾತಾಡಿಕೊಂಡು ಈ ಸಲ ತಾವು ರಾಜ್ಯಾಧ್ಯಕ್ಷ ಯಾರು ಸಹಾಯ ಬೇಡ ನಾವು ಸ್ವಂತ ಆರಿಸಿ ಬರ್ತೀವಿ ಅನ್ನೋಂಥ ವಿಚಾರ ಇಟ್ಕೊಂಡು ದೆಹಲಿಗೆ ಹೋದರು. ಆದ್ರೆ ಅಲ್ಲೇನೋ ಕೆಲಸ ಆಗಲಿಲ್ಲ ಅಂತ ಕಾಣ್ತದ. ಮರಳಿ ಬಂದರು. ಇಲ್ಲ ಎಲ್ಲರೂ ಕುಡ್ಕೊಂಡು ಮಾಡ್ತೀವಿ ನಾವು ಅನ್ನುವಂಗೆ ಮಾತಾಡಲಿಕ್ಕೆ ಶುರು